ಎನ್ಕ್ವೈರಿ ಮಾಡಿ ರಿಪೋರ್ಟ್ ಕೊಟ್ಟು ಹೋಗಿಬಿಡ್ತು. ಆದ್ಮೇಲೆ ಅದು ಸರ್ಕಾರ ಮಾಡಲಿಲ್ಲ, ಮತ್ತೊಂದು ಮಾಡಲಿಲ್ಲ, ಹಂಗೆ ಹೋಗ್ತದೆ. ಬಟ್ ಹಂಗೆ ಮುಂದೆ ತೋರಿಸಿ ಹೋಗುದ್ರಿ. ಎಲ್ಲೈತೆ ನ್ಯಾಯ? ಈಗ ಮೇಕೆ ಅಥವಾ ಆಡಿನ ಕೊಳ್ಳಾಗ ಒಂದಿಟ್ಟು ಮೇವು ಕಟ್ಟಿಬಿಟ್ಟು ಬಿಡೋದು, ಇಲ್ಲೇ ಹೋಗೋದು ಅದು ಮೇವಿನ ಹೋಗೋದು. ಅದು ಬೆಕ್ಕಿನ ತಲೆ ತುಪ್ಪ ಸವರಿ ಬಿಡೋದು, ಹಂಗೆ ಸವರಿ ಬಿಟ್ಟಂಗೆ ಮಾಡಿಬಿಟ್ರು. ಅದಕ್ಕೆ ಇವತ್ತು ನಮ್ಮ ಚೌಧರಿ ಅವರು, ನಾಗಲಕ್ಷ್ಮಿ ಚೌಧರಿ ಅವರು, ಇದು ತನಿಖೆಗಳಾಗಲಿ, ಇದು ಹೊರಗೆ ಬರಲಿ, ಸುದ್ದಿ ಸತ್ಯ ಹೊರಗೆ ಬರಲಿ, ಮಾಡಿದವರು ಸಿಗಲಿ ಅಂತ ಮತ್ತೆ ಒತ್ತಡ ಏರ್ಯಾರ. ಅದ್ರ ಮಾಡ್ತಾರ? ಇಲ್ಲಿರುತ್ತಿರೋದು ದೊಡ್ಡ ಪ್ರಶ್ನೆ ಇದು. ಶೋಧನೆ ಮಾಡ್ತಾರೆ, ಹುಡುಕ್ತಾರ, ತಪ್ಪಿತಸ್ಥನ ಹುಡುಕಿ ಶಿಕ್ಷೆಗೆ ಒಳಪಡಿಸ್ತಾರೆ ನಮ್ಮ SIT. ಯಾಕಂದರೆ SIT ಇಲ್ಲಿವರೆಗೆ ಹೊಳ್ಳಿ ಪ್ರಶ್ನೆ ಮಾಡೋದು ಯಾರನ್ರಿ? ಒಬ್ಬ ಚೆನ್ನಯ್ಯ, ಮಟ್ಟನವರ, ತಿಮ್ರೋಡಿ ಇವ್ರನ್ನ ಕರೆದು ಕೇಳೋದು ಹೊರಟೆ. ಮಾಡಿದವ್ರು ಯಾರ್ರಿ? ಮಂದಿ ಕೇಳೋರು ಸುಳ್ಳು ಹಾಕ್ತಾರೆ. ಇದರಿಂದ ಏನು ಸಾಕ್ಷಿ ಕೊಟ್ಟರು ಪಾಪ, ಸ್ವತಃ ಮಾತಾಡಿದ ವಿಡಿಯೋಗಳನ್ನ ಕೊಟ್ಟರು. ತಿಮ್ರೋಡಿ ಅವರು ತಮ್ಮ ಮನೆಯಲ್ಲಿ ಚೆನ್ನಂಜೂರಿ ಮಾತಾಡಿದ್ದು ಮೊದಲ ಅರೆಸ್ಟ್ ಆಗಿದ್ದು ಪೂರ್ವದಲ್ಲೇ, ನಂತರದಲ್ಲೇ ಇವರು ದಾರಿ ಮಾಡಿಸಿರೋದು ಅಂತೇಳಿ ಮಾಡಿದರು. ಒಟ್ಟಾರೆಯಾಗಿ ಈ ಸಾವುಗಳ ದಿಶೆ ತಪ್ಪಿಸುವಂಥದ್ದು, ಈ ಅತ್ಯಾಚಾರಗಳ ದಿಶೆ ತಪ್ಪಿಸುವಂಥದ್ದು, ದಿಶಾಬಲ್ ಮಾಡುವಂಥ ಕೆಲಸಗಳು, ಕೊಲೆಗಳ ದಿಶಾಬಲ್ ಮಾಡುವಂಥ ಕೆಲಸಗಳು ನಿರಂತರವಾಗಿ ನಡೀತಾನೆ ಇದ್ದಾವಲ್ಲೇ. ಧರ್ಮಸ್ಥಳದಲ್ಲೇ ನಮ್ಮ ಅಧ್ಯಕ್ಷ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಇದೆಲ್ಲ ತನಿಖೆ ಆಗಲಪ್ಪ ಅಂತ ಬೆನ್ನು ಹತ್ತಿದ್ದಾರೆ. ಮಾಡ್ತಾರೆ ಇವರು. ಸರ್ಕಾರಕ್ಕೆ ಅಷ್ಟೊಂದು ಕಾಳಜಿ ಇದೆಯಾ? ಧರ್ಮಸ್ಥಳದಲ್ಲಿ ಬಿದ್ದು ಹೋದಂಥ ಜನರ ಸಲುವಾಗಿ, ಸತ್ತ ಜನರ ಸಲುವಾಗಿ, ಅತ್ಯಾಚಾರಕ್ಕೆ ಒಳಗಾದ ಹೆಣ್ಣು ಮಕ್ಕಳ ಸಲುವಾಗಿ ಇದ್ದಿದ್ರೆ ಇಷ್ಟರಲ್ಲಿ ಇನ್ನೂ ತೀವ್ರವಾಗಿ ತನಿಖೆಗೆ ಒಳಪಡಿಸ್ತಿತ್ತೋ ಏನೋ, ನೋಡೋಣ ಏನಾಗ್ತದೆ. ಆದರೂ ಭರವಸೆ ಬಿಟ್ಟಿಲ್ಲ. ಯಾಕಂದ್ರೆ ಹೋರಾಟಗಾರರ ಎದೆ ಗುಂಜಿದಂಗೆ ಆಗ್ತದೆ. ಅವ್ರಿಗೆ ಸಪೋರ್ಟ್ ಆಗಿ ನಾವು ಅಷ್ಟು ಕಾಲಕ್ಕೆ ಒಂದಿಷ್ಟು ಎಚ್ಚರಿಸೋ ಕೆಲಸ ಮಾಡ್ತಾಯಿದ್ದೀವಿ. ಆದರೆ ಸತ್ಯ ಹೊರಗೆ ಬರಲಿ. ನಮಗೆ ಯಾರನ್ನಾರು ಆರೋಪ ಮಾಡ್ತಾರಲ್ಲ, ಅವ್ರು ಇಲ್ಲದ ಹೋಗಿ ನಮಗೆ ತಕರಾರಿಲ್ಲ, ಬಟ್ ಸತ್ಯ ಹೊರಗೆ ಬರಲಿ, ಮಾಡಿದ್ರೆ ಯಾರು ಅಂತೇಳಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೊಳ್ಳಿ. S16 ನ್ಯೂಸ್ ಅರ್ಧ ದೇಶದ ಸತ್ಯಕ್ಕಾಗಿ ವಂದನೆಗಳು.